ಬಿಕ್ಲು ಶಿವನ ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಕೇಸ್ ಸಂಬಂಧ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಆರೋಪಿತರನ್ನ ವಿಚಾರಣೆಯೂ ಕೂಡ ಮಾಡಲಾಗಿದೆ. ನೋಡಿ, ಬಿಕ್ಲು ಶಿವನಿಗೆ ಜಗದೀಶ್ ಮತ್ತು ಈಗ ಅರೆಸ್ಟ್ ಆಗಿರೋ ಕಿರಣ್ ಬೆದರಿಕೆ ಹಾಕ್ತಿದ್ರಂತೆ. ಆಮೇಲೆ ಜಗದೀಶ್ಗೆ ಶಾಸಕ ಭೈರತಿ ಬಸವರಾಜ್ ಬೆಂಬಲ ಕೂಡ ಇತ್ತು ಅನ್ನೋ ಮಾತು. ಫೆಬ್ರವರಿ 18ನೇ ತಾರೀಕು ಅವತ್ತಿನ ಕಮಿಷನರ್ ಬಿ ದಯಾನಂದ್ ಅವರಿಗೆ ಬಿಕ್ಲು ಶಿವ ಒಂದು ದೂರನ್ನ ಕೊಟ್ಟಿರ್ತಾರೆ, ಜೀವ ಬೆದರಿಕೆ ಇದೆ ನನಗೆ ಅಂತ. ಇದೇ ಬಿಕ್ಲು ಶಿವ 4 ತಿಂಗಳಾಯ್ತು. 4 ತಿಂಗಳ ಹಿಂದೆ ಬಿಕ್ಲು ಶಿವ ಕಂಪ್ಲೇಂಟ್ ಮಾಡಿರ್ತಾರೆ. ಕಿತಗನೂರಿನ ಜಮೀನಿಗೆ ಕಾಂಪೌಂಡ್ ಹಾಕ್ತಿರ್ತಾನೆ ರವಿ. ಈ ರವಿಯ ಬೆನ್ನಿಗೆ ಬಿಕ್ಲು ಶಿವನ ಕೊಲೆಯ A1 ಆರೋಪಿ ಜಗದೀಶ್ ನಿಂತ್ಕೊಂಡಿರ್ತಾನೆ. ಸೊ ಫೆಬ್ರವರಿ ತಿಂಗಳಿಂದ ಜಗ್ಗ ಮತ್ತು ಬಿಕ್ಲು ಶಿವ ನಡುವೆ ವೈಷಮ್ಯ ಶುರುವಾಗಿತ್ತು. ಹುಡುಗರ ಜೊತೆಗೆ ಹೋಗ್ಬಿಟ್ಟು ಕಾಂಪೌಂಡ್ ಅನ್ನ ಈ ಬಿಕ್ಲು ಶಿವ ಧ್ವಂಸ ಮಾಡಿಬಿಟ್ಟಿದ್ದ. ಅವಾಗ್ಲಿಂದಲೇ ಇಬ್ಬರ ಮಧ್ಯೆಯೂ ಕೂಡ ವೈಷಮ್ಯ ಬೆಳೆದಿತ್ತು, ಸೇಡಿತ್ತು ಜಗ್ಗನಿಗೆ. ಆಗ ರವಿ ಮೇಲಿಗೆ ನಿಂತಿದ್ದವನು ಇದೇ ಜಗದೀಶ್ ಅಲಿಯಾಸ್ ಜಗ್ಗ. ಅವತ್ತಿನಿಂದ ಬಿಕ್ಲು ಶಿವ ಜಗದೀಶ್ ಮಧ್ಯೆ ದ್ವೇಷ ಶುರುವಾಗಿರುತ್ತೆ. ಫೆಬ್ರವರಿ 21ನೇ ತಾರೀಕು ಭಾರತೀ ನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿರುತ್ತೆ. FIRಗೆ ಕೋರ್ಟ್ನಿಂದ ತಡೆಯಾಜ್ಞೆಯನ್ನ ಇದೇ ಜಗ್ಗ ತಂದಿರ್ತಾನೆ. ರಾಮಮೂರ್ತಿ ನಗರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಬಿಕ್ಲು ಶಿವ. NCR ದಾಖಲು ಮಾಡಿಕೊಂಡು ನಿರ್ಲಕ್ಷ್ಯ ವಹಿಸಿರ್ತಾರೆ. ಆವಾಗ ರಾಮಮೂರ್ತಿ ನಗರ ಪೊಲೀಸರು ಇದೇ ಕಿತ್ತಗನೂರು ಜಮೀನು ವ್ಯಾಜ್ಯದಿಂದಲೇ ಬಿಕ್ಲು ಶಿವ ಹತ್ಯೆಯಾಗಿದ್ದಾನೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರೋದು. ಅವತ್ತು ಕಿತ್ತಗನೂರಿನಲ್ಲಿ ಕಾಂಪೌಂಡ್ ಧ್ವಂಸ ಮಾಡ್ಬೇಕಾರಾಯ್ತಲ್ಲ ಗಲಾಟೆ, ಆ ಗಲಾಟೆಯ ವಿಡಿಯೋ ನೋಡಿ. ಕಾಂಪೌಂಡ್ ಉರುಳಿಸ್ತಾ ಇರೋದು ಬೇರೆ ಯಾರೋ ಅಲ್ಲ, ಇದೇ ಬಿಕ್ಲು ಶಿವನ ಹುಡುಗರು. ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಹ್ಯಾಟ್ ಹಾಕೊಂಡು ಕನ್ನಡಕ ಹಾಕೊಂಡು, ಈತನೇ ಬಿಕ್ಲು ಶಿವ. ಇದೇ ಕಿತಗನೂರು ಜಮೀನಿಗೆ 3 ಜನ ಮಾಲೀಕರಿದ್ರು. ಈ ನದಾಫ್ ಎಂಬಾತನಿಂದ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾನೆ ಇದೇ ಬಿಕ್ಲು ಶಿವ. ಆಮೇಲೆ ಮತ್ತೊಬ್ಬ ಮಾಲೀಕನ ಬಳಿ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾನೆ ರವಿ. ಈ ರವಿಗೆ ಕಿರಣ್ ಮತ್ತು ಜಗ್ಗ ಅಲಿಯಾಸ್ ಜಗ್ಗ ಈತನ ಬೆಂಬಲ ಇತ್ತು ರವಿಗೆ. ಮತ್ತೊಬ್ಬ ಮಾಲೀಕನ ಹತ್ರ ಏನು ಹೆಸರು ಸೈನ್ ಮಾಡಿಸ್ಕೊಂಡಿರ್ತಾನಲ್ಲ ಅವನು. ಇದೇ ಜಮೀನು ವಿಚಾರವಾಗಿಯೇ ದ್ವೇಷ ಶುರುವಾಗಿರುತ್ತೆ. ನೋಡಿ, ಇಬ್ಬಿಬ್ರು ಮಾಲೀಕರು, ಒಬ್ಬ ಮಾಲೀಕನ ಪರವಾಗಿ ಬಿಕ್ಲು ಶಿವ, ಮತ್ತೊಬ್ಬ ಮಾಲೀಕನ ಪರವಾಗಿ ಇದೇ ಜಗ್ಗ. ಅವರಿಬ್ಬರ ನಡುವೆ ವೈಷಮ್ಯ ಶುರುವಾಗ್ಬಿಡುತ್ತೆ. ಇದೊಂದು ರೀತಿಯಾಗಿ ಗ್ಯಾಂಗ್ ವಾರ್ ಅಂತ ಹೇಳ್ಬೋದು. ಅದೇ ಜಮೀನು ವಿಚಾರಕ್ಕೆ ಬಿಕ್ಲು ಶಿವ ಬಂದು ಕಾಂಪೌಂಡ್ ಏನು ರವಿ ಹಾಕೊಂಡಿರ್ತಾನಲ್ಲ, ರವಿ ಬೆನ್ನಿಗೆ ನಿಂತಿದ್ದಂಥ ಜಗ್ಗ, ಇದೇ ರವಿ ಕಾಂಪೌಂಡ್ ಹಾಕೊಂಡಿರ್ತಾನೆ. ಆ ಕಾಂಪೌಂಡನ್ನು ಬಿಕ್ಲು ಶಿವ ಮತ್ತು ಆತನ ಸಹಚರರು ಅಥವಾ ಆತನ ಹುಡುಗರು ಧ್ವಂಸ ಮಾಡಿಬಿಡ್ತಾರೆ. ಆವಾಗ ಶುರುವಾಗಿದ್ದು ಈ ದ್ವೇಷ. ಒಬ್ರಿಗೊಬ್ರು ವೈಷಮ್ಯ ಸಾಧಿಸೋದಕ್ಕೆ ಶುರು ಮಾಡಿರ್ತಾರೆ. ಆಮೇಲೆ ಬಿಕ್ಲು ಶಿವಾಗೆ ಬೆದರಿಕೆಗಳು ಬರ್ತಾ ಇರುತ್ತೆ. ಹಾಗಾಗಿ ಫೆಬ್ರವರಿ ತಿಂಗಳಲ್ಲೇ ಬೆಂಗಳೂರು ಕಮಿಷನರ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ, ಪತ್ರವನ್ನು ಬರೆದಿರ್ತಾರೆ. ನನ್ನ ಜೀವಕ್ಕೆ ಬೆದರಿಕೆ ಇದೆ, ಇದೇ ಜಗ್ಗನಿಂದ, ಈತನಿಗೆ ಶಾಸಕರ ಬೆಂಬಲ ಇದೆ, ನನಗೇನಾದರೂ ಆದರೆ ಇವರೇ ನೇರ ಹೊಣೆ, ಹಾಗೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಬೆಂಗಳೂರಿನ ಕಮಿಷನರ್ಗೆ. ಅದಾಗಿ 4 ತಿಂಗಳ ನಂತರವೇ ಈ ಹತ್ಯೆ ಆಗುತ್ತೆ ಅಂತಂದರೆ ಇದಕ್ಕೂ ಈ ಹತ್ಯೆ ಕೇಸ್ಗೂ 4 ತಿಂಗಳ ಹಿಂದೆ ಬರೆದಂಥ ಕಂಪ್ಲೇಂಟ್ಗೂ ತಾಳೆ ಮಾಡಿ ನೋಡಲಾಗ್ತಾ ಇದೆ. ಅದು ಮೇಲ್ನೋಟಕ್ಕೆ ಪ್ರೂವ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್, ಡೆಸ್ಕ್ಗಿಂತ ನೇರ ಸಂಪರ್ಕದಲ್ಲಿ. ಶಶಿಧರ್, ಈ ಬಿಕ್ಲು ಶಿವ ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾನೆ ಇದ್ದಾವೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಆದರೆ A1 ಜಗ್ಗ ಮಾತ್ರ ಪತ್ತೆ ಆಗಿಲ್ಲ. ಈಗ ಈ ಫೆಬ್ರವರಿ ತಿಂಗಳಲ್ಲಿ ಏನು ಪತ್ರವನ್ನು ಬರೆದಿರ್ತಾರೋ ಅಥವಾ ಏನು ಕಂಪ್ಲೇಂಟ್ ಕೊಟ್ಟಿರ್ತಾರೋ ಅವಾಗ ಸೀರಿಯಸ್ ಆಗಿ ತಗೊಂಡಿದ್ದಿದ್ರೆ ಪೊಲೀಸರು ಈ ರೀತಿಯಾದಂಥ ಘಟನೆಗಳು ಆಗ್ತಾ ಇರಲಿಲ್ಲ ಅನ್ನುವಂಥ ಮಾತು ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಶರತ್, ಈ ಒಂದು ಹಂತಕ್ಕೆ ಹೋಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಹಿರಿಯರು ಕೂಡ ಒಂದು ಗಾದೆ ಮಾತು ಹೇಳಿದ್ರು, ಏನಂತಂದರೆ ಹೆಣ್ಣು ಹೊಣ್ಣು ಮಣ್ಣು ಇದ್ರ ಹಿಂದೆ ಹೋದವ್ರು ಯಾರೂ ಕೂಡ ಉಳಿಯಲ್ಲ ಅನ್ನೋದಕ್ಕೆ ಈ ಒಂದು ಬಿಕ್ಲು ಶಿವ ಕೊಲೆ ಏನ ಸಾಕ್ಷಿ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ಏನು ಜನವರಿ ತಿಂಗಳಲ್ಲಿ ನದಾಫ್ ಅನ್ನೋ ಕಡೆಯಿಂದ 2 ಎಕರೆ ಕಿತ್ನೂರಲ್ಲಿ 2 ಎಕರೆ ಜಾಗವನ್ನು ಏನು ಬಿಕ್ಲು ಶಿವ ಒಂದು ಕಡೆ ಎಲ್ಲೋ ಅಗ್ರಿಮೆಂಟನ್ನು ಹಾಕ್ಕೊಂಡಿರ್ತಾರೆ. ಆದರೆ ರವಿ ಅನ್ನೋವಂಥವನು ಇನ್ನೊಬ್ಬ ಮಾಲೀಕ ಬಂದು ಅದೇ ಜಾಗವನ್ನು ಏನು ಈ ಗೋಪಿ ಅನ್ನೋ ಏನು ಇವರಿಗೆ ಕೂಡ ಜಗ್ಗುಗೆ ಅಗ್ರಿಮೆಂಟನ್ನು ಹಾಕ್ಕೊಟ್ಟಿರ್ತಾನೆ. ಆಗ ಏನು ಇಬ್ಬರು ಹುಟ್ಟದಾನಿಂದಲೂ ಕೂಡ ಆಪ್ತ
ಪರಮಾಪ್ತ ಸ್ನೇಹಿತರಾದಂಥವ್ರು, ಒಂದೇ ತಟ್ಟೆಯಲ್ಲಿ ಊಟ ತಿಂತವ್ರು, ಒಂದೇ ಜೊತೆಲಿದ್ದಂಥವ್ರು, ಅದೇ ಬೈತಿ ಬಸವರಾಜ್ ಜೊತೆ ಎಡಗೈ ಬಲಗೈ ಬಂಟರಾಗಿ ಓಡಾಡ್ಕೊಳ್ತಾ ಇದ್ರು. ಆದರೆ ಯಾವಾಗ ಈ ಕಿತ್ತೂರು ಜಾಗದಲ್ಲಿ ಇಬ್ಬರಿಗೂ ಕೂಡ ಗೊತ್ತಿರೋದಿಲ್ಲ, ಜಗ್ಗ ತಗೊಂಡಿರೋ ಅಗ್ರಿಮೆಂಟ್ ಹಾಕೊಂಡಿರೋದು ಬಿಕ್ಲು ಶಿವಕ್ಕೆ ಗೊತ್ತಿರಲ್ಲ, ಬಿಕ್ಲು ಶಿವಕ್ಕೆ ಗೊತ್ತಿರೋ ಅಗ್ರಿಮೆಂಟ್ ಹಾಕೊಂಡು ಜಗ್ಗಕ್ಕೆ ಗೊತ್ತಿರಲ್ಲ. ಆದರೆ ಯಾರೋ ಬಂದು ಇಲ್ಲಿ ಒಂದು ಲ್ಯಾಂಡ್ಗೆ ನನ್ನ ಜಾಗಕ್ಕೆ ಒಂದು ಕಾಂಪೌಂಡನ್ನು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿ ಕಾಂಪೌಂಡನ್ನು ಕೆಡುತ್ತಾರೆ. ಆ ಕಾಂಪೌಂಡ್ ಕೇಳಿದಾಗ ಗೊತ್ತಾಗುತ್ತೆ ಇದು ಕಾಂಪೌಂಡ್ ಹಾಕಿರೋದು ಯಾರು ಅಲ್ಲ, ಅದು ಜಗ್ಗನೇ ಅಂತ. ಆ ಜಗ್ಗ ಕೇಳಿದಾಗ ಗೊತ್ತಾಗುತ್ತೆ ಇಲ್ಲ ಇದು ನಾನು ಕೂಡ ಅಗ್ರಿಮೆಂಟ್ ಹಾಕಿದ್ದೀನಿ, ಈ ಲ್ಯಾಂಡ್ ನನಗೆ ಬೇಕು ಅಂತ ಹೇಳ್ಬಿಟ್ಟು ಜಗ್ಗನು ಕೂಡ ವಾರ್ನಿಂಗ್ ಅನ್ನು ಮಾಡ್ತಾನೆ. ಆಗ ಬಿಕ್ಲು ಶಿವನು ಕೂಡ ಹೋಗಿ ಕಾಂಪೌಂಡ್ ಅನ್ನು ಕೇಳಿರ್ತಾನೆ. ಅವಾಗಲಿಂದನೂ ಕೂಡ ಅವರು ಏನು ಎಲ್ಲ ಒಂದು ಕಡೆ ಬದ್ಧ ವೈರಿಗಳಾಗಿ ಪ್ರಾರಂಭ ಆಗ್ತಾರೆ. ಅವಾಗ ಫೆಬ್ರವರಿಯಲ್ಲಿ ಯಾವಾಗ ಕಾಂಪೌಂಡ್ ಅನ್ನು ಕೇಳುತ್ತಾನೋ ಆಗ ಇದೇ ಜಗ್ಗು ಹೋಗಿ ಬಿಕ್ಲು ಶಿವಗೆ ನಿನ್ನನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕೂಡ ವಾರ್ನನ್ನು ಕೂಡ ಮಾಡಿರ್ತಾರೆ. ಅದೇ ರೀತಿಯಲ್ಲೂ ಕೂಡ ಅವರನ್ನ ವಾಚ್ ಮಾಡಿರ್ತಾರೆ. ಮನೆ ಹತ್ರ ಕೂಡ ಒಂದಷ್ಟು ಜನ ಬಿಕ್ಲು ಶಿವನು ಕೂಡ ಹೇಳ್ಕೊಂಡಿದ್ದ, ಮನೆಯವ್ರ ಹತ್ರ ಕೂಡ ಹೇಳ್ಕೊಂಡಿದ್ದ, ತಮ್ಮ ಜೊತೆಲಿರುವಂಥ ಸಹಚರ ಹತ್ರ ಕೂಡ ಹೇಳ್ಕೊಂಡಿದ್ದ, ನಿಮಗೆ ಗೊತ್ತಿಲ್ಲದವರು ಹೊಸಬ್ರು ಯಾರಾದರೂ ಬಂದರೆ ಯಾವುದೇ ಕಾರಣ ಕೂಡ ಡೋರನ್ನು ಕೂಡ ತೆಗಿಬೇಡ್ರಿ, ಕಾರ್ ಎಲ್ಲಂದ್ರಲ್ಲಿ ಪಾರ್ಕ್ ಮಾಡಬೇಡ್ರಿ, ಎಲ್ಲಂದ್ರಲ್ಲಿ ಹೋಗ್ಬೇಡ್ರಿ ಊಟಕ್ಕೆ ಅಂತಲೂ ಕೂಡ ಎಲ್ಲರೂ ಕೂಡ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರ್ತಾರೆ. ಆದರೆ ಯಾಮಾರಿಸಿ ಮನೆಯಿಂದ ಯಾವಾಗ ಸ್ಕೆಚ್ ಹಾಕಿ ಇವಾಗ ಬಿಕ್ಲು ಶಿವನ್ನ ಹೊಡಿತಾರೆ ಅಂತ ಗೊತ್ತಾದ ತಕ್ಷಣ ನೇರವಾಗಿ ಹೋಗಿ ಏನು ಪೊಲೀಸ್ ಕಮಿಷನರ್ಗೆ ದೂರನ್ನು ಕೂಡ ಕೊಟ್ಟಿರ್ತಾರೆ. ನನಗೆ ಜೀವ ಬೆದರಿಕೆ ಇದೆ ಬೈತಿ ಬಸವರಾಜ್ ಅವ್ರ ಕಡೆಯವರಿಂದ, ಮತ್ತು ಅದೇ ರೀತಿಯಲ್ಲಿ ಕೂಡ ಜಗ್ಗು ಮತ್ತು ಅವರ ಜೊತೆಯವರಿಂದ ನನಗೆ ಕೊಲೆ ಬೆದರಿಕೆ ಇದೆ, ಯಾವ ಸಮಯದಲ್ಲಿ ಬೇಕಾದ್ರೂ ನನ್ನ ಕೊಲೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಪೊಲೀಸ್ ಕಮಿಷನರ್ ಕೂಡ ದೂರನ್ನು ಕೂಡ ಕೊಟ್ಟಿದ್ದ, ಮನೆಯವರು ಕೂಡ ಹೇಳಿದ್ದ, ಮತ್ತು ಅವ್ರ ಜೊತೆಲಿರುವಂಥ ಹುಡುಗರು ಕೂಡ ಹೇಳಿದ್ದ. ಆದರೂ ಕೂಡ ಈ ಲ್ಯಾಂಡ್ ವಿಚಾರ ಯಾವಾಗ ಬಂತೋ ಆ ಲ್ಯಾಂಡ್ ವಿಚಾರದಲ್ಲಿ 2 ಎಕರೆ ಜಾಗದಲ್ಲಿ ಈ ಲ್ಯಾಂಡ್ ನನಗೇ ಬೇಕು ಅಂತ ಇವರು ಕೂಡ ಜಿದ್ದಿಗೆ ಬಿದ್ದಿದ್ದ ಜಗ್ಗುನು. ಅದೇ ರೀತಿ ಕೂಡ ಬಿಕ್ಲು ಶಿವನು ಕೂಡ ಇಲ್ಲ ನಾನು ಬಿಟ್ಕೊಡೋದಿಲ್ಲ ನನಗೇ ಬೇಕಂತ ಕೂಡ ಜಿದ್ದಿಗೆ ಬಿದ್ದಿದ್ರು. ಈಗ ಸದ್ಯಕ್ಕೆ ಈಗ ಲ್ಯಾಂಡ್ ವಿಚಾರವಾಗಿ ಇಬ್ರು ಕೂಡ ಏನು ಬಿಕ್ಲು ಶಿವ ಕೊಲೆ ಆಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಏನು ಈಗ ಸಂಬಂಧಪಟ್ಟಿದ್ದ ಬೈತಿ ಏನು ಬಸವರಾಜ್ ಅವರ ಹೆಸರು ಕೂಡ ತುಳುಕಾಕೊಂಡಿದೆ. ಆದರೆ ಅವ್ರ ಮನೆಯವರು ಹೇಳ್ತಿದ್ದಾರೆ ನಾವೆಲ್ಲೂ ಕೂಡ ಶಾಸಕರ ಹೆಸರು ಹೇಳಿಲ್ಲ, ಆದರೂ ಕೂಡ ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೊಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ 2 ಏನು FIR ಕೂಡ ದಾಖಲಾಗಿದೆ. ಆದರೂ ಕೂಡ 4 ಕೊಲೆ ಆಗಿ 4 ದಿನ ಆದರೂ ಕೂಡ ಈಗಲೂ ಜಗ್ಗನನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಪೊಲೀಸರು ಎಲ್ಲ ಕಡೆನೂ ಕೂಡ ಸರ್ಚ್ ಮಾಡ್ತಿದ್ದಾರೆ. ಆದರೂ ಕೂಡ ಸಿಗ್ತಾ ಇಲ್ಲ. ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡು ವಕೀಲರ ಮೂಲಕ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ನಾಳೆ ಜಾಮೀನು ಕೊಡಬೇಕಾ ಬೇಡ ಅಂತ ಕೂಡ ವಿಚಾರಣೆ ಬರುತ್ತೆ. ಸದ್ಯಕ್ಕೆ ಈ ಲ್ಯಾಂಡ್ ವಿಚಾರ ಸದ್ಯಕ್ಕೆ ಈಗ ಬೆಳಕಿಗೆ ಬಂದಿರೋದ್ರಿಂದ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ, ಇನ್ನ ಏನೆಲ್ಲ ಮಾಹಿತಿ ಸಿಗುತ್ತೆ ಅಂತ ಕಾದು ನೋಡ್ಬೇಕಿತ್ತು ಸರ್ ಈ ವಿಚಾರ. ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.